ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟ ನಂತರ ಇವರು ಎಲ್ಲರಿಗೂ ಸಹ ಒಂದು ಭಯ ಹುಟ್ಟಿದೆ. ಯಾವುದಾದ್ರೂ ವಿಚಾರದಲ್ಲಿ ನೀವು ಹೋರಾಟ ಮಾಡಬೇಕು ಅನ್ನೋದು ಬಂದಾಗ ಧೈರ್ಯ ಇರಬೇಕು. FIR ಆದಾಗ ಅದನ್ನು ಸ್ವೀಕಾರ ಮಾಡಿ ಕೋರ್ಟಲ್ಲೂ ಸಹ ಆ ಕೋರ್ಟಲ್ಲಿ ವಾದ ವಿವಾದಗಳು ಮಾಡಲಿಕ್ಕೆ ತಯಾರಾಗಬೇಕು. ಅರ್ಧಂಬರ್ಧ ಮಾಡೋಕ್ಕೆ ಹೋದಾಗ ಇದೇ ಆಗೋದು. ಅವ್ರಿಗೆ ಅವರ ಸಿದ್ಧಾಂತದ ಮೇಲೆ ನಂಬಿಕೆ ಇದ್ದರೆ FIR ಆದ್ರೂ ತೊಂದರೆ ಇಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಬೇಕು. ಇನ್ನು ರಾಮ ಮಂದಿರದ ವಿಚಾರದಲ್ಲೂ ಸಹ ಯಾರೂ ಸಹ ಅಯೋಧ್ಯೆಯಲ್ಲಿ ಯಾರೂ ಸಹ ಭಾರತೀಯ ಜನತಾ ಪಾರ್ಟಿ ಜನಸಂಘದವರು RSS ಅವರು ಪ್ರಾಣ ಕಳ್ಕೊಂಡಿರಲಿಲ್ಲ. ಈಗಲೂ ಸಹ ಇವತ್ತು ಸಹ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಮೇಲೆ, ಮುರಳಿ ಮನೋಹರ್ ಜೋಶಿ ಮೇಲೆ, ಉಮಾಭಾರತಿ ಅವ್ರ ಮೇಲೆ. ಆ ಥರ ಇವ್ರಿಗೇನಾದರೂ ಧೈರ್ಯ ಇದ್ದರೆ ಪೊಲೀಸ್ ಅವರು ಏನು FIR ಮಾಡಿದ್ದಾರೆ ಅದನ್ನು ಧೈರ್ಯವಾಗಿ ನ್ಯಾಯಾಲಯದಲ್ಲಿ ಎದುರಿಸಬೇಕೇ ವಿನಃ ಈ ಥರ ಜನಗಳು ಸೇರಿಸ್ಕೊಂಡು ಕೂಗಾಡೋಕ್ಕೆ ಇದೇನು ಆಫ್ರಿಕನ್ ಕಂಟ್ರಿ ಅಲ್ಲ ಅಥವಾ ನಾರ್ತ್ ಕೊರಿಯಾ ಅಲ್ಲ. ಅದೇ ಅವ್ರಿಗೆ ಮುಸ್ಲಿಮು, ಪಾಕಿಸ್ತಾನ, ಮಟನ್ನು, ಮಂಗಲಸೂತ್ರ ಅಂದ್ರೆ ಅದು ಬಿಟ್ಟರೆ ಬೇರೆ ಏನು ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಗೊತ್ತೇ ಇಲ್ಲ. ಪೊಲೀಸರಿಗೆ ಅಡ್ಡಿಪಡಿಸಿದಾಗ ಸರ್ಕಾರಿ ನೌಕರನ್ನ ಅಡ್ಡಿಪಡಿಸಿದ ವಿಚಾರದಲ್ಲೂ ಸಹ ಒಂದು ಕೇಸ್ ಬುಕ್ ಮಾಡಬೇಕಾಗುತ್ತೆ. ಆ ಥರ ಮಾಡಲಿಲ್ಲ ಅಂದರೆ ಪೊಲೀಸರ ವಿರುದ್ಧ ನಾನೇ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ಯಾರಾದರೂ ಒಬ್ಬ ಪೊಲೀಸ್ ಅವ್ರು ತಡೆದ್ರೂ ಸಹ ಅವ್ರಿಗೆ FIR ದಾಖಲಾಗುತ್ತೆ. ಅವರ ಕಾರ್ಯನಿರ್ವಹಣೆ ಅಡ್ಡ ಹಾಕಿದ್ರೆ ಅದರ ವಿರುದ್ಧ ಅದರಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಬೋದು. ಆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲ, ಅವ್ರ ಜೀವನ ಪೂರ್ತಿ ಮಾಡೋದೇ ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರೋ ಜನ. ರಾಜಕಾರಣಿಗಳು, ಪೊಲೀಸ್ ಈಗ 5 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದಾರೆ. FIR ಕೂಡ ಮಾಡಿಲ್ಲ. ಉಮರ್ ಖಾಲಿದ್ ಇಂಥವ್ರಿಗೆ ನೀವೇನು BBI ಇಟ್ಟಿಲ್ಲ. ಇವರು ಸಂವಿಧಾನದಿಂದ ಮೇಲಿರ್ತಕ್ಕಂಥವ್ರ, ಕಾನೂನಿನ ಮೇಲಿರ್ತಕ್ಕಂಥವ್ರ. ಈ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು. ಉಮರ್ ಖಾಲಿದ್ಗೂ ಆ ಕಾನೂನು ಇದೆ, ಇವ್ರ ಮೇಲೂ ಆ ಕಾನೂನು ಆಗಬೇಕಾಗುತ್ತೆ.